ಇನ್ನು ವಕ್ಫ್ ಈ ಹೆಸರನ್ನ ಕೇಳಿದ್ರೆ ನಿದ್ದೆಯಲ್ಲೂ ಕೂಡ ಕೆಲ ರೈತರುಗಳು ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ರೈತರ ಪರ ನಿಂತಿರುವಂತ ಬಿಜೆಪಿ ಹೋರಾಟ ಮಾಡ್ತೀವಿ ಅಂತ ತಂಡೋಪತಂಡವಾಗಿ ಅಭಿಯಾನಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲೇ 2 ಬಣವಾಗಿ 3 ತಂಡಗಳು ಸೃಷ್ಟಿಯಾಗಿದ್ದು ಹೋರಾಟದ ಆರಂಭದಲ್ಲೇ ಭಿನ್ನಮತ ಭುಗಿಲೇಳ್ತಾ ಇದೆ. ಬಿಜೆಪಿ ಪ್ರತ್ಯೇಕ ತಂಡದಿಂದ ಪ್ರತ್ಯೇಕ ಹೋರಾಟ ಘೋಷಣೆ. ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಜನಜಾಗೃತಿ. ವಕ್ಫ್ ವಿಚಾರದಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಸಿಡಿದೆದ್ದಿರುವ ಬಿಜೆಪಿ ಹೋರಾಟ ಮುಂದುವರೆಸಿದೆ. ಆದರೆ ಹೋರಾಟಕ್ಕಿಳಿದಿರುವ ಬಿಜೆಪಿಯಲ್ಲೇ 2 ತಂಡವಾಗಿದೆ. ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಕರೆ ನೀಡಿದೆ. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೂ 1 ತಿಂಗಳುಗಳ ಕಾಲ ಜನಜಾಗೃತಿ ಅಭಿಯಾನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬೀದರ್ನಿಂದ ಆರಂಭ ಆಗಲಿರುವ ಅಭಿಯಾನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ ಭಾಗಿಯಾಗಲಿದ್ದಾರೆ. ಈ ರಾಜ್ಯದ ರೈತರು, ಮಠ ಮಂದಿರಗಳು, ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ, ಚಾಲುಕ್ಯರು ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಫ್ ಆತಾರೆ. ಅದರ ವಿರುದ್ಧ ಒಂದು ಜನ ಆಂದೋಲನವನ್ನು ರಚಿಸಬೇಕಂತ ಹೇಳಿ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹೋರಾಟಕ್ಕೆ ನಮ್ಮ ತಕರಾರಿಲ್ಲ, ಮಾಡ್ಲಿ ಅಂದಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ಫ್ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ತೋರಿಸ್ತಾ ಇದ್ದಾರೆ. ಅತ್ತ ಯತ್ನಾಳ್ ತೊಡೆ ತಟ್ಟಿ ತಂಡ ಕಟ್ಕೊಂಡು ಅಭಿಯಾನಕ್ಕೆ ಸಿದ್ಧವಾಗ್ತಾ ಇದ್ದ ಹಾಗೆ ಇತ್ತ ರಾಜ್ಯ ಬಿಜೆಪಿಯಿಂದ ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ 3 ತಂಡ ರಚನೆಯಾಗಿದೆ. ಈ 3 ತಂಡ ವಕ್ಫ್ ಕುರಿತು ನೈಜ ವರದಿಯನ್ನ ಸಂಗ್ರಹಿಸಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ವಿಜಯೇಂದ್ರ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಹೆಸರಿದೆ, ಅಶೋಕ್ ತಂಡದಲ್ಲಿ ಯತ್ನಾಳ್ ಹೆಸರಿದೆ, ಛಲವಾದಿ ನಾರಾಯಣ ಸ್ವಾಮಿ ತಂಡದಲ್ಲಿ ಲಿಂಬಾವಳಿಗೆ ಸ್ಥಾನ ನೀಡಲಾಗಿದೆ. ರಾಜ್ಯದಲ್ಲಿ ವಕ್ಫ್ ಭೂ ವಿವಾದ ಬೆನ್ನಲ್ಲೇ ಮತ್ತೊಂದು ಭೂ ಸಮರ. ಖಬರಸ್ಥಾನಗಳಿಗೆ ಸರ್ಕಾರಿ ಭೂಮಿ ನೀಡಲು ಮುಂದಾದ ಸರ್ಕಾರ. ರಾಜ್ಯದಲ್ಲಿ ವಕ್ಫ್ ಭೂ ವಿವಾದ ಬೆನ್ನಲ್ಲೇ ಸರ್ಕಾರ ಮತ್ತೆ ವಿವಾದಕ್ಕೆ ಸಿಲುಕಿದೆ. ಖಬರಸ್ಥಾನಗಳಿಗೆ ಅಂದ್ರೆ ಸ್ಮಶಾನಗಳಿಗೆ ಸರ್ಕಾರಿ ಭೂಮಿ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯದ 328 ಖಬರಸ್ಥಾನಗಳಿಗೆ ಸುಮಾರು 2750 ಎಕರೆ ಭೂಮಿ ಮಂಜೂರಾತಿ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 16ರಂದೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಅಂದಿನ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ಸೂಚನೆಯನ್ನ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಮಲಿಂಗಾರೆಡ್ಡಿ, ಜಮೀನು ಕೊಟ್ರೆ ತಪ್ಪೇನು ಅಂದಿದ್ದಾರೆ. ಸತ್ತೋರ್ನ ಉಳೋದಕ್ಕೆ ಒಂದು ಜಾಗ ಕೊಡ್ಲೇಬೇಕಲ್ಲ. ಹಿಂದೂಗಳು ಕೊಡಬೇಕು, ಮುಸ್ಲಿಮ್ಸ್ಗೂ ಕೊಡಬೇಕು, ಆಮೇಲೆ ಕ್ರಿಶ್ಚಿಯನ್ಸ್ಗೂ ಕೊಡಬೇಕು. ಈ ಬಿಜೆಪಿಯವರು ಸತ್ತೋರ್ಗೆ ಉಳೋದಕ್ಕೂ ಜಾಗ ಕೊಡಲ್ಲ ಅಂದ್ರೆ ಹೇಗೆ? ಯಾವ ಲ್ಯಾಂಡ್ ಜಿಹಾದ್ ಇವತ್ತು ನಡೀತಾ ಇದೆ, ಆ ಲ್ಯಾಂಡ್ ಜಿಹಾದಿಗೆ ಪರೋಕ್ಷವಾಗಿ ಇವತ್ತು ಸರ್ಕಾರ ಬೆಂಬಲವನ್ನು ಕೊಡ್ತಾ ಇದೆ ಎಂಬಂತಹ ಸಂಶಯ. ಅತ್ತ ಕಾಂಗ್ರೆಸ್ ಖಬರಸ್ಥಾನಗಳಿಗೂ ಭೂಮಿ ನೀಡೋದಕ್ಕೆ ಮುಂದಾಗಿದೆ. ಇತ್ತ ರೈತರ ಪರ ನಿಂತಿರೋ ಬಿಜೆಪಿಯಲ್ಲಿ 2 ಬಣವಾಗಿದೆ. ಆದ್ರೆ ವಕ್ಫ್ ವಿರುದ್ಧ ಹೋರಾಡ್ತಾ ಇರುವ ರೈತರ ಗೋಳು ಕೇಳೋರು ಯಾರು ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.